ವಿಚಾರ ಮತ್ತೆ ಚರ್ಚೆಗೆ ಬಂದಿರತಕ್ಕಂಥದ್ದು ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ರೆಡ್ಡಿ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಹೋದರೆ ಖರ್ಗೆ ಅವರು ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್. ನಿಮ್ಮ ಪ್ರಶ್ನೆ ನನ್ನ ವ್ಯಾಪ್ತಿ ಮೀರಿರ್ತಕ್ಕಂಥ ಪ್ರಶ್ನೆ, ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆ. ನಮ್ಮ ವರಿಷ್ಠರು ಏನು ಹೇಳಿದ್ದಾರೆ, ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನೀವು ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕುರ್ಚಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಾರೆ. ನಮ್ಮ ವ್ಯಾಪ್ತಿ ಮೀರಿದಂಥ ಪ್ರಶ್ನೆ. ಮುಂದೆ ಅದೇನಾರ ರೆಡ್ಡಿ ಅವರು ನಮ್ಮ ಜಿಲ್ಲೆಯವರೇ, ಅವ್ರು ಸೀನಿಯರ್ ಲೀಡ್ರು, ಅವರು ಮುಖ್ಯಮಂತ್ರಿಗಳು ಕೇಳ್ರು 7 ಸತಿ ಆರಿಸಿ ಬಂದಾರೆ. ಸೊ ಅವ್ರೇನೋ ಹೇಳ್ಬೋದು, ಆ ಲೆವೆಲ್ನಾಗ ಹೈಕಮಾಂಡ್ ಜೊತೆ ಟಚ್ ಇರ್ಬೋದು. ನಾವು ಈಗ 3 ಸತಿ ಬಂದೀವಿ, ನಮ್ಮ ಲೆವೆಲ್ ಮೀರಿ ಐತೆ ಅದು. ಸೊ ಅವ್ರು ಬಂದಾಗ ಇನ್ನೇನು ಅವ್ರನ್ನ ಕೇಳ್ರಿ, ಇಲ್ಲ ಹೈಕಮಾಂಡ್ ಕೇಳ್ರಿ. ದಲಿತರ ಖರ್ಗೆನೇ ಆಗಲಿ ಅಂತ ಹೇಳ್ತಾರೆ ಸರ್ ಪರ್ಟಿಕ್ಯುಲರ್. ನಾನೇನು ಹೇಳಕತ್ತೀನಿ, ಹೈಕಮಾಂಡ್ ತೀರ್ಮಾನ ನಾನು ಹೇಳಂದ್ರೆ ಹೇಳೋಕ್ಕಾಗ್ತತಾ? ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಕೇಳ್ರಿ. ಈಗ ನಮ್ಮ ಹೈಕಮಾಂಡ್ ಹೇಳಿಬಿಟ್ಟಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಅದರ ಚರ್ಚೆ ಯಾರೂ ಅನಗತ್ಯವಾಗಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆ, ನಮ್ಮ ಹಿರಿಯ ನಾಯಕರಾಲೇ ಈಗ ಹೇಳಿದ್ದಾರೆ, ಅವ್ರನ್ನ ಸಂಪರ್ಕಿಸಿ ಕೇಳ್ರಿ. ವಿಚಾರ ಮತ್ತೆ ಚರ್ಚೆಗೆ ಬಂದಿರತಕ್ಕಂಥದ್ದು ಏನು ಹೇಳ್ತೀರಾ ಅದ್ರ ಬಗ್ಗೆ? ಅದು ರೆಡ್ಡಿ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯನವರು ಹೋದರೆ ಖರ್ಗೆ ಅವರು ಸಿಎಂ ಆಗಲಿ ಅಂತ ಹೇಳ್ತಿದ್ದಾರೆ ಸರ್. ನಿಮ್ಮ ಪ್ರಶ್ನೆ ನನ್ನ ವ್ಯಾಪ್ತಿ ಮೀರಿರ್ತಕ್ಕಂಥ ಪ್ರಶ್ನೆ, ಹೈಕಮಾಂಡ್ ತೀರ್ಮಾನ ಮಾಡ್ತಕ್ಕಂಥ ಪ್ರಶ್ನೆ. ನಮ್ಮ ವರಿಷ್ಠರು ಏನು ಹೇಳಿದ್ದಾರೆ, ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆ ನೀವು ಮಾಡ್ತಕ್ಕಂಥದ್ದು ಸರಿಯಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಸಿ ಎಮ್ ಕುರ್ಚಿ ಖಾಲಿ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವರ ಕುರ್ಚಿ ಮೇಲೆ ಮುಖ್ಯಮಂತ್ರಿಗಳು ಆಗಿದ್ದಾರೆ. ನಮ್ಮ ವ್ಯಾಪ್ತಿ ಮೀರಿದಂಥ ಪ್ರಶ್ನೆ. ಮುಂದೆ ಅದೇನಾರ ರೆಡ್ಡಿ ಅವರು ನಮ್ಮ ಜಿಲ್ಲೆಯವರೇ, ಅವ್ರು ಸೀನಿಯರ್ ಲೀಡ್ರು, ಅವರು ಮುಖ್ಯಮಂತ್ರಿಗಳು ಕೇಳ್ರು 7 ಸತಿ ಆರಿಸಿ ಬಂದಾರೆ. ಸೊ ಅವ್ರೇನೋ ಹೇಳ್ಬೋದು, ಆ ಲೆವೆಲ್ನಾಗ ಹೈಕಮಾಂಡ್ ಜೊತೆ ಟಚ್ ಇರ್ಬೋದು. ನಾವು ಈಗ 3 ಸತಿ ಬಂದೀವಿ, ನಮ್ಮ ಲೆವೆಲ್ ಮೀರಿ ಐತೆ ಅದು. ಸೊ ಅವ್ರು ಬಂದಾಗ ಇನ್ನೇನು ಅವ್ರನ್ನ ಕೇಳ್ರಿ, ಇಲ್ಲ ಹೈಕಮಾಂಡ್ ಕೇಳ್ರಿ. ದಲಿತರ ಖರ್ಗೆನೇ ಆಗಲಿ ಅಂತ ಹೇಳ್ತಾರೆ ಸರ್ ಪರ್ಟಿಕ್ಯುಲರ್. ನಾನೇನು ಹೇಳಕತ್ತೀನಿ, ಹೈಕಮಾಂಡ್ ತೀರ್ಮಾನ ನಾನು ಹೇಳಂದ್ರೆ ಹೇಳೋಕ್ಕಾಗ್ತತಾ? ನನ್ನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಕೇಳ್ರಿ. ಈಗ ನಮ್ಮ ಹೈಕಮಾಂಡ್ ಹೇಳಿಬಿಟ್ಟಾರೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಅದರ ಚರ್ಚೆ ಯಾರೂ ಅನಗತ್ಯವಾಗಿ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆ, ನಮ್ಮ ಹಿರಿಯ ನಾಯಕರಾಲೇ ಈಗ ಹೇಳಿದ್ದಾರೆ, ಅವ್ರನ್ನ ಸಂಪರ್ಕಿಸಿ ಕೇಳ್ರಿ.